ನನ್ನದೊಳೆ ಮುಷ್ಟಿ ನಿನಗಿಕ್ಕಿ ಶಿವಪೂಜೆ ಮಾಡುವೆನು. ನೀನೆನ್ನ ಸೋದರ, ನೀನೆನ್ನ ದೇಗುಲ, ನೀ ನನಗೆ ಪರಶಿವ, ಹೇಳು ಮೇಲೇಳು ಸೋದರನೇ. ನಾನು ಕತೆ ಸಂಭಾಷಣೆಗಳನ್ನ ಬರೀತಾ ಇದ್ದಿದ್ದು ಪೆನ್ನಲ್ಲಲ್ಲ, ಕೈಯಲ್ಲಲ್ಲ, ಟೈಪ್ ರೈಟರ್ನಲ್ಲಿ ಬರೀತಾ ಇದ್ದೆ. ಆಲ್ರೆಡಿ ಹಾರ್ಡ್ ರೆಕಾರ್ಡಿಂಗ್ ಆಗೋಗಿತ್ತು. ಶೂಟಿಂಗ್ ಹೋಗ್ತಾ ಇದ್ದೀವಿ, 5 ಹಾಡು ರೆಕಾರ್ಡ್ ಮಾಡಿದ್ದೀವಿ. ಡೈಲಾಗ್ ಸ್ಕ್ರಿಪ್ಟೇ ಕೈಗೆ ಬಂದಿಲ್ಲ. ಒಬ್ಬ ಸಿನಿಮಾ ಡೈಲಾಗ್ ರೈಟರ್ ಅಂದರೆ ಏನು ಅನ್ನೋ ಒಂದು ಮೊದಲ ಪರಿಕಲ್ಪನೆ ನನಗೆ ಬಂದದ್ದಲ್ಲೇನೆ. ನಾಗಾಭರಣ ಆವರಣ, ನಾಗಾಭರಣ ಆವರಣ. ನಮಸ್ಕಾರ, ನಾಗಾಭರಣ ಆವರಣಕ್ಕೆ ಸ್ವಾಗತ. ಆತ್ಮೀಯರೇ, ಆಸ್ಫೋಟ ಚಿತ್ರದ ಸರಣಿಯಲ್ಲಿ ಈಗ ನಾನು ಕಥಾಲೇಖಕರು ಬೇರೆ, ಮನು, ಆದರೆ ಚಿತ್ರಕಥೆಗೆ ಹಾಗೂ ಸಂಭಾಷಣೆಗೆ ನೆರವಾದವರು ಬೇರೆ. ಚಿತ್ರಕಥೆ ನಾನು, ಪಾಲ್ ಸುದರ್ಶನ್, ಬಸವರಾಜು, ಅಶ್ವಥ್, ಈ ರೀತಿ 4-5 ಜನ ಕೂತು ಮಾಡಿದ್ದೇವೆ. ಆದರೆ ಸಂಭಾಷಣೆ ಶ್ರೀಯುತ ಪಾಲ್ ಸುದರ್ಶನ್ ಅವರೊಂದಿಗೆ ಇವತ್ತು ನಮ್ಮ ದಾಖಲಾತಿ ಸಂವಾದ. ಪಾಲ್, ಸ್ವಾಗತ, ಸುಸ್ವಾಗತ. ಆಸ್ಫೋಟದ ನಾಗಾಭರಣ ಆವರಣದ ಆಸ್ಫೋಟಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ಈ ಆಸ್ಫೋಟ ನಿಮಗೆ ಬಂದದ್ದೇ ಒಂದು ದೊಡ್ಡ ಕತೆ ಅಲ್ವಾ? ಅನಿರೀಕ್ಷಿತ. ನಾನು ಕನ್ಸು ಮನಸ್ಸಲ್ಲೂ ಆಕಸ್ಮಿಕವೇ. ಖಂಡಿತವಾಗ್ಲೂ ಆಕಸ್ಮಿಕವೇ. ನನಗೆ ಸರ್ ಹೇಳಿ, ಏನಾಯಿತು? ನಾನು ಒಬ್ಬ ಸಿನಿಮಾ ಬರೀಬೇಕು ಅಂತ ಆಸೆ ಇಟ್ಕೊಂಡವನೇ ಅಲ್ಲ. ನಾನು ನಾಟಕ, ಸಣ್ಣ ಕಥೆಗಳನ್ನ ಬರ್ಕೊಂಡಿದ್ದವನಿಗೆ ಅನಿರೀಕ್ಷಿತವಾಗಿ, ಅಚಾನಕ್ಕಾಗಿ, ಆಕಸ್ಮಿಕವಾಗಿ ಈ ಆಕಸ್ಮಿಕ ಸಿನಿಮಾ ಆಸ್ಫೋಟ ಬಂದಿದ್ದು ನಿಮಗೆ ಹೇಗೆ? ನಾನು ಒಬ್ಬ ಡೈಲಾಗ್ ರೈಟರ್ ಆಗ್ತೀನಿ, ಸಿನಿಮಾ ಬರೀಬೇಕು ಅನ್ನೋ ಆಸೆ ಯಾವತ್ತೂ ಇಟ್ಕೊಂಡವನಲ್ಲ. ನನ್ನ ಪಡೆ ನಾನು ಸಣ್ಣ ಕಥೆಗಳನ್ನ, ನಾಟಕಗಳನ್ನ, ಕಲಾಕ್ಷೇತ್ರದಲ್ಲಿ ರಂಗಭೂಮಿ ಅಭ್ಯಾಸನ ಮಾಡ್ಕೊಂಡಿದ್ದವನು. ಆದರೆ ಈ ಆಸ್ಫೋಟ ಅನ್ನೋ ಸಿನಿಮಾ ಇದ್ದಕ್ಕಿದ್ದಂಗೆ ನನ್ನ ಜೀವನದಲ್ಲಿ ದಿಢೀರಂತ ಪ್ರತ್ಯಕ್ಷ ಆಗೋಯಿತು. ಕೆಲವೊಂದು 15 ದಿವಸದಲ್ಲಿ ನಾನೊಬ್ಬ ಸಿನಿಮಾ ಡೈಲಾಗ್ ರೈಟರ್ ಆಗೋಂಥ ಅವಕಾಶನ ಈ ಆಸ್ಫೋಟ ಸಿನಿಮಾ ಒದಗಿಸ್ಕೊಡ್ತು. ಹೇಗೆ, ಏನಾಯಿತು? ಅಲ್ಲಿ ಏನು? ನವಂಬರ್ 1ರಿಂದ ಇಸ್ವಿ ಮರ್ತೋಗಿದ್ದೀನಿ ನಾನು. ನವಂಬರ್ 1ರಿಂದ ಶೂಟಿಂಗ್ ಹೋಗ್ಬೇಕಾಗಿತ್ತು. ಅಕ್ಟೋಬರ್ನಲ್ಲಿ ಇದಕ್ಕೆ ನಿಯೋಜಿತ ಆಗಿದ್ದ ಸಂಭಾಷಣೆಗಾರ ಸಂಭಾಷಣೆ ಬರೀಲಿಕ್ಕಾಗದೆ ಯಾರು TN ನರಸಿಂಹನ್ ಅಂತ ಕಾಣಂತೆ. TN ನರಸಿಂಹನ್ ಅವರು ಬರೀಬೇಕಾಗಿತ್ತು, ಅವರು ಬರೆಯೋಕ್ಕಾಗಲಿಲ್ಲ. ಅಲ್ಲ, ನೀವು ಡೈಲಾಗ್ ರೈಟರ್ ಆಗಿ ಬಂದಿದ್ದು TS ರಂಗ ಅವರು ನಿಮ್ಮ ಹೆಸರನ್ನ ಸೂಚಿಸಿದ್ದು. ಹೌದು ಸರ್. ಅಲ್ವೇ? ಹೌದು. ಅದರ ಜೊತೆಯಲ್ಲೇ ಬಹಳ ಮುಖ್ಯವಾಗಿ NMHನಲ್ಲಿ ಒಂದು ರೂಮ್ ಹಾಕಿ, NMH ಕಾಮತ್ತಾ, ಮಿನರ್ವಾ ಕಾಮತ್ತಲ್ಲಿ ರೂಮ್ ಹಾಕಿ ಶ್ರೀಯುತ TN ನರಸಿಂಹನ್ ಅವರಿಗೆ ಜಾಗ ಮಾಡಿಕೊಟ್ಟಿದ್ವಿ. ಮಿನರ್ವಾ ಕಾಮತ್ತಿಂದ ಸ್ವಲ್ಪ ದೂರದಲ್ಲಿ ನನ್ನ ಆಫೀಸ್ ಇತ್ತು. KMF ಆಫೀಸ್, ಪೂರ್ಣಿಮಾ ಬಿಲ್ಡಿಂಗ್, ರವೀಂದ್ರ ಕಲಾಕ್ಷೇತ್ರದ ಹಿಂಭಾಗ. ಅಲ್ಲಿ ನಾನು KMF ಅಲ್ಲಿ ಕೆಲಸ ಮಾಡ್ತಿದ್ದಾಗ ಮಧ್ಯಾಹ್ನ ಊಟದ ವೇಳೆ ಮಿನರ್ವಾ ಕಾಮತ್ತಿಗೆ ಗೆಳೆಯ ನರಸಿಂಹನ್ನ ಭೇಟಿ ಮಾಡಲಿಕ್ಕೆ ಬರ್ತಿದ್ದೆ. ಅಲ್ಲಿ ಅವನು ರೂಮ್ನಲ್ಲಿ ಕೂತು ಬರೀತಿದ್ದ ರೀತಿ, ಒಬ್ಬ ಸಿನಿಮಾ ಡೈಲಾಗ್ ರೈಟರ್ ಅಂದರೆ ಏನು ಅನ್ನೋ ಒಂದು ಮೊದಲ ಪರಿಕಲ್ಪನೆ ನನಗೆ ಬಂದದ್ದಲ್ಲೇ. ಅಲ್ಲರಿ, ಅದು ಬರದೇ ಇರಲಿಲ್ಲ, ಅದು ಹೆಂಗೆ ಪರಿಕಲ್ಪನೆ? ಅವನು ತೋರಿಸ್ತಿದ್ದ ನನಗೆ ಆ ರೂಮ್ನಲ್ಲಿ 302 ಯಾವುದೋ ಒಂದು ರೂಮು. ಅಲ್ಲಿ ಪೇಪರೆಲ್ಲ ಆಡ್ಕೊಂಡು ಸ್ಕ್ರಿಪ್ಟೆಲ್ಲ ಬರೀತಿದ್ದ. ನೋಡಮ್ಮ, ಈ ಸೀನು, ಆ ಸೀನು ಅನ್ನೋನು. ಅದೇ ಬೇರೆ ಯಾವುದೋ ಕತೆ ಬರೀತಾ ಇದ್ದ, ನನ್ನ ಕತೆ ಬಿಟ್ಟು. ಯಾಕೆಂತಂದರೆ ಸುಮಾರು 1 ತಿಂಗಳು ರೂಮ್ ಮಾಡಿ ಇಟ್ಟಿದ್ವಿ. 1 ತಿಂಗಳಲ್ಲಿ ನಮಗೆ ಒಂದು ಸೀನ್ ಕೂಡ ಕೈಗೆ ಬರಲಿಲ್ಲ. ನೀವು ಬರ್ತಾ ಇದ್ದಿದ್ದು, ಹೋಗ್ತಾ ಇದ್ದಿದ್ದು ಗೊತ್ತಿಲ್ಲ ನನಗೆ. ಇಲ್ಲ, ಅದು ನಾನು ಗೆಳೆಯನಾಗಿ ಬರ್ತಾ ಇದ್ದೆ, ಗೆಳೆಯನಾಗಿ ಹೋಗ್ತಾ ಇದ್ದೆ. ಆದರೆ ನಮ್ಮದು ನವಂಬರ್ 1, 1987 ಚಿತ್ರೀಕರಣ ಅಂತ ಫಿಕ್ಸ್ ಆಗೋಯ್ತು. ಆಗಲೇ 2/10/87 ಅರವಿಂದ್ ಸ್ಟುಡಿಯೋದಲ್ಲಿ ಆಸ್ಫೋಟದ ಹಾಡುಗಳ ರೆಕಾರ್ಡಿಂಗ್ ಮಾಡ್ತಾಯಿದ್ವಿ ನಾವು. ಆಲ್ರೆಡಿ ಹಾಡು ರೆಕಾರ್ಡಿಂಗ್ ಆಗೋಗಿತ್ತು. ಶೂಟಿಂಗ್ ಹೋಗ್ತಾ ಇದ್ದೀವಿ, 5 ಹಾಡು ರೆಕಾರ್ಡ್ ಮಾಡಿದ್ದೀವಿ. ಡೈಲಾಗ್ ಸ್ಕ್ರಿಪ್ಟೇ ಕೈಗೆ ಬಂದಿಲ್ಲ.
ಇಂತಹ ಒಂದು ಆಸ್ಫೋಟದ ಸಮಯದಲ್ಲಿ, ಆತಂಕಕಾರಿ ಆತಂಕಕಾರಿ ಸಮಯದಲ್ಲಿ ರಂಗ ನಿಮಗೆ ನನ್ನ ಹೆಸರು ಎಸ್ ರಂಗ, ಪಾಲ್ ಸುದರ್ಶನ್ ಅಂತ ಒಬ್ಬ ಇದ್ದಾನೆ, ಈ ಥರ ಕತೆಗಳು ನಾಟಕಗಳೆಲ್ಲ ಬರೀತಿರ್ತಾನೆ, ಟ್ರೈ ಮಾಡು ಅಂತ. ನೋಡಿದ್ರೆ ನೀವು ನರಸಿಂಹನ್ ಫ್ರೆಂಡ್ ಬೇರೆ. ಸೊ ನಿಮ್ಮ ಹತ್ರ ಬಂದ್ವಿ. ಎಲ್ಲಿ ಬಂದ್ವಿ? KMF ಆಫೀಸು, ಪೂರ್ಣಿಮಾ ಬಿಲ್ಡಿಂಗಿಗೆ. ಸೊ ನಾನು ಕತೆ ಸಂಭಾಷಣೆಗಳನ್ನ ಬರಿತಾ ಇದ್ದಿದ್ದು ಪೆನ್ನಲ್ಲಲ್ಲ, ಕೈಯಲ್ಲಲ್ಲ, ಟೈಪ್ ರೈಟರ್ನಲ್ಲಿ ಬರಿತಾ ಇದ್ದಾಗ ಭಾಳ ಫಾಸ್ಟಾಗಿ ಆಗುತ್ತೆ ಅನ್ನೋದು ಕೂಡ ಒಂದು ಪ್ಲಸ್ ಪಾಯಿಂಟ್ ಐತಿ. ನಾನು ಈ ಸಿನಿಮಾಗೆ ಬರಲಿಕ್ಕೆ ಅವಕಾಶ ಆಯಿತು ಅಂತ ಕಾಣುತ್ತೆ. ಯಾಕೆ ಅಂತಂದರೆ ನಾವು ಅರವಿಂದ್ ಸ್ಟುಡಿಯೋದಲ್ಲಿ 2/10/87ಕ್ಕೆ ಸಾಂಗ್ 5 ಸಾಂಗ್ ರೆಕಾರ್ಡ್ ಮಾಡಿಬಿಟ್ವಿ. ಅದು ಮಾಡಿದ ಮೇಲೂ ಇನ್ನೂ ಇವನು ಡೈಲಾಗ್ ಕೊಡಲಿಲ್ಲ ಅಂದಾಗ ನಿಮ್ಗಂತರ ಬಂದು ಅಪ್ರೋಚ್ ಮಾಡಿದಾಗ ನೀವು ಕೇವಲ ಎಷ್ಟು ದಿವಸ, 10 ದಿವಸದಲ್ಲಿ ಒಂದು ಸಿನಿಮಾ ಸ್ಕ್ರಿಪ್ಟ್ ಮಾಡಲಿಕ್ಕೆ ಅವಕಾಶ ಆಯಿತು. ಡೈಲಾಗ್ ಬರಲಿಕ್ಕೆ ಅವಕಾಶ ಆಯಿತು. ಸೊ 1/11/87ಕ್ಕೆ ನಾವು ಹೊರಡೋಕೆ ಮುಂಚೆ, ಸಾಗರಕ್ಕೆ ಹೋಗೋಕೆ ಮುಂಚೆ ಅದನ್ನು ನೀವು ನನಗೆ ಟೈಪ್ ರೈಟೆಡ್ ಸ್ಕ್ರಿಪ್ಟ್ ಫಸ್ಟ್ ಟೈಮ್ ಟೈಪ್ ರೈಟೆಡ್ ಸ್ಕ್ರಿಪ್ಟ್ಗಳು ಓಡಾಡ್ತಾ ಇದ್ದ ಕಾಲ. ಹೌದು. ಸೊ ಆ ಸ್ಫೋಟ ಸ್ಕ್ರಿಪ್ಟ್ ನನ್ನ ಕೈಗೆ ಬಂತು. ಚಿತ್ರೀಕರಣ 1/11/87, ಮುಕ್ತಾಯ 1/12/87, 1 ತಿಂಗಳು. ಅಷ್ಟರಲ್ಲಿ ನಾವು ಆ ಸಿನಿಮಾನ ಕಂಪ್ಲೀಟ್ ಮಾಡಿದ್ವಿ. ಈಗ ನಿಮಗೆ ಗೊತ್ತಿದ್ದ ಹಾಗೆ ಯಾವ ರೀತಿಯಲ್ಲಿ ವಿಶಿಷ್ಟತೆಗಳೇನಿದೆ ಈ ಡೈಲಾಗ್ನಲ್ಲಿ, ವಿಶಿಷ್ಟತೆಗಳೇನು, ಇದು ಕವಾರ್ಡ್ ಬಂತ? ಇಲ್ಲ, ನನಗೆ ಮಿಸ್ ಆಯಿತು. ಮಿಸ್ ಆಯ್ತಾ? ಅದೇಗ್ರಿ ಎಲ್ಲ ಬರಬೇಕಾಗಿತ್ತು ಅಂತ ಊಹಾಪೋಹಗಳಿದ್ದವು, ಬರಲಿಲ್ಲ. ಸಿನಿಮಾಗೆ ಬಂತಲ್ಲ, ಸಿನಿಮಾಗೆ ಬಂತು. ಆರೋಡ್ ಅವಾರ್ಡ್ ಬಂತು ಅನ್ಕೊಂಡು. ಹೌದು, ಆರೋಡ್ ಅವಾರ್ಡ್ ಬಂತು, ಗೋಲ್ಡ್ ಮೆಡಲ್ ಬಂತು. ಸೊ ನಾನೊಬ್ಬ ಸಣ್ಣ ಕತೆಗಾರ ಆಗಿ ಈ ಸಿನಿಮಾ ಸಂಭಾಷಣೆ, ಈ ಥರದ ಸಿನಿಮಾ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತಲೇ ಅನ್ಕೊತೀನಿ. ಯಾಕಂದರೆ ಈ ಸಿನಿಮಾದಲ್ಲಿ ವೈವಿಧ್ಯಮಯ ಇತ್ತು. ಶ್ರೀಧರ್ ಲೆಕ್ಚರರ್ ಪಾತ್ರದ ಮೂಲಕ ನಾವು ಕಾರ್ಲ್ ಮಾರ್ಕ್ಸ್ ಆ ಥರದ ವೇದಾಂತಗಳನ್ನೆಲ್ಲ ಡಿಸ್ಕಸ್ ಮಾಡ್ತಿದ್ವಿ. ಶಿವ್ ಅನ್ನೋ ಒಬ್ಬ ಹುಡುಗನ್ನ, ಕಾಸರಗೋಡು ಚಿನ್ನ ಮಾಡಿದ್ದ ಶಿವ್ ಅನ್ನೋ ಹುಡುಗನ್ನ ಇದರಲ್ಲಿ ಜಲಗಾರ ಅನ್ನೋ ಸಂಭಾಷಣೆ, ಈ ಥರ ಭಾಳ ವೈವಿಧ್ಯಮಯವಾಗಿದ್ದಿದ್ದು. ಒಬ್ಬ ಸಣ್ಣ ಕತೆಗಾರನಾಗಿದ್ದ ನಾನು ಒಂದು ಸಿನಿಮಾ ಸಂಭಾಷಣೆ ಬರೀಲಿಕ್ಕೆ ಒಂದು ಉತ್ತಮವಾದ ಅವಕಾಶ, ಒಂದು ಉತ್ತಮವಾದ ಇದು ಅಂತ ನಾನು ಭಾವಿಸ್ತೀನಿ. ಇಲ್ಲಿ ನಾನು ಶ್ರಮ ಪಟ್ಟಿದ್ದು ಸಾರ್ಥಕತೆಯನ್ನು ಕೊಡ್ತು ನನಗೆ. ಅಂದರೆ ನೀವು ಪಾತ್ರಗಳು ನಿಮಗೆ ಭಾಳ ಹತ್ತಿರವಾಗೇ ಇದ್ವು, ಏನೋ ಗೊತ್ತಿಲ್ಲದೆ ಇರುವಂಥ ಪಾತ್ರಗಳಲ್ಲ. ಅಲ್ಲ, ಎಲ್ಲ ಹತ್ತಿರವಾದ ಪಾತ್ರಗಳೇನೆ ಅಲ್ವಾ? ಹೌದು. ಇದರಲ್ಲಿ ಶಿವು ಕ್ಯಾರೆಕ್ಟ್ರು ಒಂದು ಡೈಲಾಗ್ ಹೇಳುತ್ತೆ, ಬಡವರಿಗೆ ಬಡವರಲ್ಲದೆ ಬೇರೆ ಗತಿಯುಂಟೆ, ಲೋಕದಲ್ಲಿ ಕಂಬನಿಯನೊಂದು ಒರಸಿದ ನರನೇ ಧನ್ಯ, ನಿಟ್ಟುಸಿರಿನಿಂದ ಸಂತೈಸುವವನೇ ಮಾನ್ಯ, ಹಸಿದ ಹೊಟ್ಟೆಗೆ ಮರುಗಿ ತುತ್ತೊಂದ ನೀಡುವನೇ ಶಿವನಿಗೆಣೆ, ಹೆರರ ಗೋಳನ್ನು ಕಂಡು ಎದೆಬೆಂದು ಬಟ್ಟೆಗಳ ಒಬ್ಬನನ್ನು ಕೈ ಹಿಡಿದು ಜೀವನದ ಕರಿಮಣಿಯ ಕತ್ತಲಲ್ಲಿ ಕಿರಣವೊಂದನು ತಂದು ಭರವಸೆಯ ನೀವು ಆತನೇ ಋಷಿ, ಅದೇ ಪೂಜೆ ಧರ್ಮ ಯೋಗ ಭಕ್ತಿ, ಎದ್ದೇಳು ಭಿಕ್ಷುಕನೇ, ನನ್ನದೊಳೆ ಮುಷ್ಟಿ ನಿನಗಿಕ್ಕಿ ಶಿವಪೂಜೆ ಮಾಡುವೆನು, ನೀನೆನ್ನ ಸೋದರ, ನೀನೆನ್ನ ದೇಗುಲ, ನೀ ನನಗೆ ಪರಶಿವ, ಏಳು ಮೇಲೇಳು ಸೋದರನೇ. ಇದು ಜಲಗಾರನ ಸಂಭಾಷಣೆ. ಜಲಗಾರ ನಾಟಕದ ಸಂಭಾಷಣೆ, ಕುವೆಂಪುರವರ ಬರೆದ ಸಂಭಾಷಣೆ ನಾವಿಲ್ಲಿ ಬಳಸ್ಕೊಂಡಿದ್ವಿ. ಹೇಗೆ ಬಳಸ್ಕೊಂಡಿದ್ವಿ ಅಂತಂದರೆ, ಪಾಠ ಮಾಡ್ತಾ ಇರ್ತಾನಲ್ಲ ಇವನು ಶ್ರೀಧರ್ ಪಾಠ ಮಾಡ್ತಿರ್ಬೇಕಾದ್ರೆ ಮಾಸ್ಟ್ರು ನಿಮಗೆ ಇದನ್ನು ಹೇಳೋಕ್ಕೆ ಸಾಧ್ಯನ ಹೇಳು ಅಂತ ಹುಡುಗಾಟವನ್ನು ತೋರಿಸ್ತಾನೆ, ಹುಡುಗಾಟವನ್ನು ತೋರಿಸ್ತಾನೆ. ಅವ್ನು 2 ದಿವಸ ಟೈಮ್ ಕೊಡು ಅಂತಾನೆ, ಬಾಜಿ ಕಟ್ತಾರೆ. ಸೊ ಪ್ರತಿಯೊಂದರಲ್ಲೂ ಬಾಜಿ ಕಟ್ಟೋದನ್ನು ಸೀನ್ ಬಿಗಿನಿಂಗಿಂದನೇ ಹೇಳ್ತಾ ಹೋಗ್ತೀವಿ. ಆದರೆ ನಾವು ಬಳಸಿರುವ ಈ ಜಲಗಾರನ ಮಾತಿದೆಯಲ್ಲ, ಅದು ಇಡೀ ಸಿನಿಮಾಗ ಆಶಯವನ್ನು